ಎಚ್ಡಿಕೆ ಮತ್ತು ಕುಟುಂಬದ ವಿರುದ್ಧ ಭೂ ಒತ್ತುವರಿಯ ಆರೋಪ ಏನಿದೆ? ಕಾನೂನು ಪ್ರಕಾರ ಒತ್ತುವರಿಯನ್ನ ತೆರವು ಮಾಡಿಸಲಾಗ್ತಾ ಇದೆ. ಒಂದಿಂಚು ಅಕ್ರಮ ಜಮೀನಿಗೂ ಅವಕಾಶವನ್ನ ನೀಡಲ್ಲ ಅಂತ ಹೈಕೋರ್ಟ್ನಲ್ಲಿ ಸರ್ಕಾರದ ಪರ ವಕೀಲರು ವಾದ ಮಾಡ್ತಿದ್ದಾರೆ. 86 ಎಕರೆ ಜಮೀನಿನ ಬಗ್ಗೆ ವಿಚಾರಣೆ ನಡೀತಾ ಇದೆ. ಸರ್ಕಾರದ ಪರ ಎಜಿ ಕಿರಣ್ ರೋಣ್ರಿಂದ ಮಾಹಿತಿ. ಅಂದ್ರೆ ಜಮೀನು ಮಂಜೂರಾತಿ ಅಸಲಿನಾ ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ತನಿಖೆ. 14 ಎಕರೆ ಜಮೀನು ಒತ್ತುವರಿಯನ್ನ ತೆರವುಗೊಳಿಸಲಾಗಿದೆ. ಇನ್ನು 18 ಎಕರೆಗೆ ಸಂಬಂಧಪಟ್ಟಂತೆ ನೋಟಿಸ್ ನೀಡಲಾಗ್ತಾ ಇದೆ ಅಂತ ಸರ್ಕಾರದ ಪರ ಕಿರಣ್ ರೋಜ್ ಮಾಹಿತಿಯನ್ನ ನೀಡಿದ್ದಾರೆ. ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಕೇಳಿಬಂತಹ ಭೂ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಸರ್ಕಾರದ ಪರ ವಕೀಲರಿಂದ ವಾದ ಮಂಡನೆಯಾಗಿದೆ. 86 ಎಕರೆ ಜಮೀನಿನ ಬಗ್ಗೆ ವಿಚಾರಣೆ ನಡೀತಾ ಇದೆ. ಒಂದಿಂಚು ಅಕ್ರಮ ಜಮೀನಿಗೂ ಕೂಡ ಅವಕಾಶವನ್ನ ನೀಡಲ್ಲ ಅಂತ ವಾದ ಮಾಡಿದ್ದಾರೆ. ಎಸ್ಆರ್ ಹಿರೇಮಠ್ ಪರ ಹಿರಿಯ ವಕೀಲ ಬಸವರಾಜು ಒಟ್ಟು 110 ಎಕರೆ ಗೋಮಾಳ ಜಮೀನು ಒತ್ತುವರಿಯಾಗಿದೆ ಅಂತ ವಾದ ಮಾಡಿದ್ದು, ನಕಲಿ ಭೂ ಮಂಜೂರಾತಿಯನ್ನ ಆಧರಿಸಿ ಯಾವುದಕ್ಕೂ ಗ್ರಾಂಟ್ ಸರ್ಟಿಫಿಕೇಟ್ ಇಲ್ಲ ಅಂತ ವಾದ ಮಾಡ್ತಿದ್ದಾರೆ. 2014ರಲ್ಲಿ ತಹಶೀಲ್ದಾರ್ ಈ ಬಗ್ಗೆ ವರದಿಯನ್ನ ಕೊಟ್ಟಿದ್ದಾರೆ. ಈವರೆಗೂ ಸಂಪೂರ್ಣ ಒತ್ತುವರಿಯನ್ನ ತೆರವುಗೊಳಿಸಿಲ್ಲ. ನಕಲಿ ಗ್ರಾಂಟ್ ಆಧರಿಸಿ ಖರೀದಿಸಿದಂತಹ ಜಮೀನನ್ನ ವಶಪಡಿಸಿಕೊಂಡಿಲ್ಲ ಅಂತ ವಾದ ಮಾಡಿದ್ದಾರೆ. ಗೋಮಾಳ ಜಮೀನನ್ನ ಪ್ರಭಾವಿಗಳು ಖರೀದಿ ಮಾಡಿದ್ದಾರೆ. ಹೀಗಾಗಿ ಸಂಪೂರ್ಣ ಜಮೀನು ಒತ್ತುವರಿ ಅಂತಲೇ ಪರಿಗಣನೆ ಆಗಬೇಕು, ಸಂಪೂರ್ಣ ಜಮೀನನ್ನ ವಶಪಡಿಸಿಕೊಳ್ಬೇಕು ಅಂತ ಹೇಳಿ ವಾದ ಮಾಡ್ತಿದ್ದಾರೆ. ಎಚ್ಡಿಕೆ ಕುಟುಂಬದ ವಿರುದ್ಧ ಕೇಳಿಬಂದಂತಹ ಭೂ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾನೂನು ಪ್ರಕಾರ ಒತ್ತುವರಿಯನ್ನು ತೆರವು ಮಾಡಿಸಲಾಗ್ತಾ ಇದೆ ಅಂತ ಸರ್ಕಾರದ ಪರ ವಕೀಲರು ವಾದ ಮಾಡಿದ್ರು. ಆದರೆ ಸಂಪೂರ್ಣವಾಗಿ ಈ ಅಕ್ರಮ ಜಮೀನೇನಿದೆ ಒತ್ತುವರಿಯಾದದ್ದು ಅದೆಲ್ಲವೂ ಕೂಡ ತೆಗೆದುಕೊಳ್ಬೇಕು ಅಂತ ಎಸ್ಆರ್ ಹಿರೇಮಠ್ ಪರ ಹಿರಿಯ ವಕೀಲರು ವಾದ ಮಾಡಿದ್ದಾರೆ. ಕಾನೂನು ಪ್ರಕಾರವೇ ಒತ್ತುವರಿಯನ್ನು ತೆರವು ಮಾಡಿಸಲಾಗ್ತಾ ಇದೆ, ಒಂದಿಂಚು ಅಕ್ರಮ ಜಮೀನಿಗೆ ಅವಕಾಶ ಕೊಡಲ್ಲ ಅಂತ ಸರ್ಕಾರದ ಪರ ವಕೀಲರು ವಾದ ಮಾಡಿದ್ದಾರೆ. ಸರ್ಕಾರದ ಪರ ಎಜಿ ಕಿರಣ್ ರೋಜ್ ಮಾಹಿತಿಯನ್ನು ಕೂಡ ಕೊಟ್ಟರು. ಜೊತೆಗೆ ಜಮೀನು ಮಂಜೂರಾತಿ ಅಸಲಿನ ಇಲ್ವೇ ಅದರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ಅನ್ನುವಂಥ ವಾದ ಮಾಡಿದ್ದಾರೆ. ಆದರೆ ಈ ಮಧ್ಯೆ ಒಟ್ಟು 110 ಎಕರೆ ಗೋಮಾಳ ಜಮೀನು ಒತ್ತುವರಿಯಾಗಿರೋದು ನಕಲಿ ಭೂ ಮಂಜೂರಾತಿ ಆಧರಿಸಿ ಖರೀದಿ ಮಾಡಿದ್ದಾರೆ. ಹಾಗಾಗಿ ಯಾವುದಕ್ಕೂ ಗ್ರಾಂಟ್ ಸರ್ಟಿಫಿಕೇಟ್ ಇಲ್ಲ ಅಂತ ಹಿರೇಮಠ್ ಪರ ವಕೀಲರು ವಾದ ಮಾಡ್ತಿದ್ದಾರೆ. 2014ರಲ್ಲೇ ತಹಶೀಲ್ದಾರ್ ಈ ಬಗ್ಗೆ ವರದಿ ಕೂಡ ಕೊಟ್ಟಿದ್ದಾರೆ. ಈವರೆಗೂ ಸಂಪೂರ್ಣ ಒತ್ತುವರಿಯನ್ನು ತೆರವುಗೊಳಿಸಿಲ್ಲ. ಸರ್ಕಾರ ಹೇಳ್ತಾ ಇರೋದು ಕಾನೂನು ಪ್ರಕಾರ ಒತ್ತುವರಿ ತೆರವು ಮಾಡಿಸಲಾಗ್ತಾ ಇದೆ ಅಂತ. ಆದರೆ ಹಿರೇಮಠ್ ಪರ ವಕೀಲರು ವಾದ ಮಾಡ್ತಿದ್ದಾರೆ, ನೀವು ಸಂಪೂರ್ಣವಾಗಿ ಒತ್ತುವರಿಯಾದಂಥ ಜಾಗವನ್ನು ತೆರವು ಮಾಡಲಾಗಿಲ್ಲ, ಪ್ರಭಾವಿಗಳು ಗೋಮಾಳ ಜಮೀನನ್ನು ಖರೀದಿ ಮಾಡಿದ್ದಾರೆ ಅಂತ ವಾದಿಸ್ತಾ ಇದ್ದು, ಸಂಪೂರ್ಣ ಜಮೀನು ಒತ್ತುವರಿಯನ್ನ ಇದನ್ನ ಎಲ್ಲವನ್ನೂ ಕೂಡ ಸಂಪೂರ್ಣ ಜಮೀನು ಒತ್ತುವರಿ ಅಂತ ಪರಿಗಣಿಸಿ ಅದೆಲ್ಲವನ್ನ ವಶಕ್ಕೆ ಪಡಿಬೇಕು ಅನ್ನುವಂಥದ್ದು ವಾದ. ಕೇತ್ಗಾನಹಳ್ಳಿಯಲ್ಲಿ ಎಷ್ಟು ಜಮೀನು ಗ್ರಾಂಟ್ ಮಾಡಲಾಗಿದೆ? ಇದು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಹೈಕೋರ್ಟ್ ಕೇಳಿದಂತಹ ಪ್ರಶ್ನೆ. ಕೇತ್ಗಾನಹಳ್ಳಿಯಲ್ಲಿ ಜಮೀನು ಗ್ರಾಂಟ್ ಮಾಡಿದಂತಹ ದಾಖಲೆನೇ ಇಲ್ಲ. ಹೀಗಾಗಿ ಸಮಿತಿ ರಚನೆ ಮಾಡಿ ಈ ಬಗ್ಗೆ ಪರಿಶೀಲಿಸ್ತಾ ಇದ್ದೇವೆ ಅನ್ನುವಂಥ ಉತ್ತರ ಬಂದಿದೆ. ಗ್ರಾಂಟ್ ಸರ್ಟಿಫಿಕೇಟ್ ಅಸಲಿನಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲಿಸಲಾಗತ್ತೆ. FSL ನಿಂದಲೂ ಕೂಡ ಈ ಬಗ್ಗೆ ವರದಿಯನ್ನ ಪಡೆಯಲಾಗ್ತಾ ಇದೆ. ಹೀಗಂತ ಹೈಕೋರ್ಟ್ಗೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕೋರ್ಟ್ ಪ್ರಶ್ನೆ ಮಾಡುತ್ತೆ, ಎಷ್ಟು ಜಮೀನು ಗ್ರಾಂಟ್ ಮಾಡಲಾಗಿದೆ ಕೇತಗಾನಹಳ್ಳಿಯಲ್ಲಿ ಅಂತ. ಅದಕ್ಕೆ ಉತ್ತರ ನೀಡಿದ್ದಾರೆ. ಎಷ್ಟಾಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನು ಕೊಡಲಾಗಿದೆ. ಒಟ್ಟಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಕೇಳಿಬಂದಿರುವಂತಹ ಭೂ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಾಗ್ತಾ ಇರುವಂತಹ ಪ್ರಕ್ರಿಯೆಗಳಿದು. ಒಂದು ಕಡೆ ತೆರವು ಮಾಡಿಸಲಾಗ್ತಾ ಇದೆ, ಒತ್ತುವರಿಯಾದಂತಹ ಜಾಗವನ್ನ ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ ಎನ್ನುವಂತಹ ವಾದವನ್ನ ಸರ್ಕಾರದ ಪರ ವಕೀಲರು ಮಾಡಿದ್ರು. ಎಚ್ಡಿಕೆ ತೋಟದಲ್ಲಾಗ್ತಾ ಇರುವಂತಹ ಮಾರ್ಕಿಂಗ್ ಅನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸರ್ಕಾರದ ಪರ ಎಜಿ ಕಿರಣ್ ರೋಣ್ ಮಾಹಿತಿಯನ್ನು ಕೂಡ ಕೊಟ್ಟರು.
ಕೋರ್ಟ್ ಕೇಳುತ್ತೆ ಕೇದಗಾನಹಳ್ಳಿಯಲ್ಲಿ ಎಷ್ಟು ಜಮೀನು ಗ್ರಾಂಟ್ ಮಾಡಲಾಗಿದೆ ಹಾಗಿದ್ರೆ ಒಟ್ಟಾರೆ ಅಂತ. ಆಗ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಹೈಕೋರ್ಟ್ಗೆ ಅದಕ್ಕೆ ಉತ್ತರ ಕೂಡ ನೀಡಿದ್ದಾರೆ. ಜಮೀನು ಗ್ರಾಂಟ್ ಮಾಡಿದ ದಾಖಲೆ ಇಲ್ಲ, ಪರಿಶೀಲನೆಯನ್ನ ಮಾಡ್ತಿದ್ದೀವಿ, ಸಮಿತಿ ರಚನೆ ಮಾಡಿ ಈ ಬಗ್ಗೆ ನಾವು ಪರಿಶೀಲಿಸ್ತಾ ಇದ್ದೇವೆ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಗ್ರಾಂಟ್ ಸರ್ಟಿಫಿಕೇಟ್ ಅಸಲಿನಾ ಅದ್ರ ಬಗ್ಗೆ ಕೂಡ ಪರಿಶೀಲಿಸಲಾಗುತ್ತೆ. FSL ನಿಂದಲೂ ಕೂಡ ಈ ಬಗ್ಗೆ ವರದಿಯನ್ನ ಪಡೆಯಲಾಗ್ತಾ ಇದೆ, ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳು ನಡೀತಾ ಇದೆ ಅಂತ ಹೈಕೋರ್ಟ್ಗೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ಕೇಳಿದಂತಹ ಪ್ರಶ್ನೆಗೆ ಇಲಾಖೆ ಕಾರ್ಯದರ್ಶಿಯಿಂದ ಉತ್ತರ. 86 ಎಕರೆ ಜಮೀನಿನ ಬಗ್ಗೆ ಕೂಡ ವಿಚಾರಣೆ ನಡೀತಾ ಇದೆ ಅಂತ ಹೇಳಿ ಸರ್ಕಾರದ ಪರ ವಕೀಲರು ಮಾಹಿತಿಯನ್ನ ನೀಡಿದರು. ಇನ್ನು 14 ಎಕರೆ ಒತ್ತುವರಿಯನ್ನು ತೆರವುಗೊಳಿಸಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. 18 ಎಕರೆ ಒತ್ತುವರಿ ತೆರವಿಗೆ ನೋಟಿಸ್ ಕೊಡಲಾಗಿದೆ. ಗ್ರಾಂಟ್ನ ಅಸಲಿತನದ ಬಗ್ಗೆ ತನಿಖೆಯಾಗ್ತಾ ಇದೆ. ಇದು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಕೊಟ್ಟಂತ ಮಾಹಿತಿ. ಏನೇನಾಗಿದೆ ಈ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ಅನ್ನೋದರ ಉತ್ತರವನ್ನ ನೀಡಿದ್ದಾರೆ. 14 ಎಕರೆ ಒತ್ತುವರಿಯಾಗಿದ್ದನ್ನು ತೆರವು ಮಾಡಲಾಗಿದೆ. ಇನ್ನುಳಿದ 18 ಎಕರೆದಕ್ಕೆ ಈಗಾಗಲೇ ನೋಟಿಸ್ ಕೊಡಲಾಗಿದೆ. ಜೊತೆಗೆ ಈ ಗ್ರಾಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅದರ ಅಸಲಿಯತ್ತನ್ನ ಪರಿಶೀಲಿಸಲಾಗ್ತಾ ಇದೆ ಅಂತ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಉತ್ತರವನ್ನ ನೀಡಿದ್ದಾರೆ. HDK ಕುಟುಂಬದ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿಬಂದಿದ್ದು, ಕಾನೂನು ಪ್ರಕಾರ ಒತ್ತುವರಿಯನ್ನು ತೆರವು ಮಾಡಿಸಲಾಗ್ತಾ ಇದೆ ಎನ್ನುವಂತಹ ಉತ್ತರ ಸರ್ಕಾರದ ಪರ ವಕೀಲರಿಂದ ಕೇಳಿಬಂದಿದೆ. ಜೊತೆಗೆ ಕೋರ್ಟ್ ಕೇಳಿದಂತಹ ಪ್ರಶ್ನೆಗೂ ಕೂಡ ಇಲಾಖಾ ಕಾರ್ಯದರ್ಶಿಗಳು ಉತ್ತರವನ್ನು ನೀಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಗ್ರಾಂಟ್ನ ಅಸಲಿತನದ ಬಗ್ಗೆ ತನಿಖೆಯಾಗಬೇಕು. ಆ ತನಿಖೆ ಆಗ್ತಾ ಇದೆ. ಒಂದ್ ಕಡೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ HDK ತೋಟದಲ್ಲಿ ಆಗ್ತಾ ಇರುವಂತಹ ಮಾರ್ಕಿಂಗ್ ಅನ್ನ. ಅಂದರೆ ಯಾವ್ಯಾವ್ದು ಒತ್ತುವರಿಯಾಗಿದೆಯೋ ಅದನ್ನು ತೆರವು ಮಾಡಿಸಲಾಗ್ತಾ ಇದೆ. ಜೊತೆಗೆ ಇನ್ನುಳಿದ ಜಾಗಗಳ ತೆರವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡಲಾಗ್ತದೆ. ಅಂದರೆ 14 ಎಕರೆ ಜಮೀನು ಒತ್ತುವರಿಯಾಗಿದ್ದನ್ನು ತೆರವುಗೊಳಿಸಲಾಗಿದೆ. 18 ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ನೋಟಿಸ್ ನೀಡಲಾಗ್ತಾ ಇದೆ. ಒಟ್ಟಾರೆ 86 ಎಕರೆ ಜಮೀನಿನ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಅಂತ ಸರ್ಕಾರದ ಪರ AG ಕಿರಣ್ ರೋಣ್ ಮಾಹಿತಿಯನ್ನ ನೀಡಿದ್ದಾರೆ.